ಜೀವನ್ ವೆಲ್ಕಮ್. ನೀನು ಇಲ್ಲಿಗೆ ಯಾಕೆ ಬಂದಿದ್ದೆ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಬಂದ ವಿಷಯ ಅದು ಭಯ ಪಡಬೇಡ ಜೀವನ್. ನೀನು ಯಾಕೆ ಬಂದಿದ್ದೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿ ಪದ್ಮಿನಿ ನನ್ನ ಬಗ್ಗೆ ಎಲ್ಲ ವಿಷಯ ತಿಳಿಸಿದ್ದಾಳೆ. ಪದ್ಮಿನಿ, ಕುಡಿಯಲು ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಮ್ಮ. ಕಾಫಿ ಗೀಪಿ ಇನ್ನೂ ಬೇಡ ಗೌಡ್ರೆ, ಬರುವಾಗ ಕುಡಿದುಕೊಂಡೇ ಬಂದಿದ್ದೇನೆ. ಡೋಂಟ್ ವರಿ ಜೀವನ್, ಮನೆ ತನಕ ಬಂದು ಅತಿಥಿಗಳನ್ನು ಹಾಗೆ ಕಳಿಸುವುದು ತುಂಬಾ ತಪ್ಪು. ಅಂದ ಹಾಗೆ ನನ್ನ ತಂಗಿಯ ಕೈ ಹಿಡಿದು ಬಾಳವ ನೀವು ಮಡಿಯಲೆಂದರು. ಅಂದ ಮೇಲೆ ಕಾಫಿ ಅಷ್ಟೇ ಹಾಕಿ ಊಟ ಮುಗಿಸ್ಕೊಂಡು ಹೋಗುವಂತೆ. ಈಗ ತಾನೇ ಬಂದು ಬರ್ತೀನಿ. ಜೀವನ್, ನನ್ನ ತಂಗಿಯ ಮದುವೆ ಆದ್ರೆ ನನ್ನ ತಂಗಿಯನ್ನು ನೀನು ಕೊಟ್ಟು ಮದುವೆ ಮಾಡ್ತೇನೆ. ಅಪ್ಪ ನಮ್ಮಣ್ಣ ನಿನ್ನ ಮದುವೆ ಒಪ್ಪಬೇಕಲ್ಲ. ನಮ್ಮಪ್ಪ ಅಣ್ಣ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಗೌಡ್ರೆ. ಯಾಕೆ ನನಗೆ ಅನುಮಾನ ಬರ್ತದೆ. ಯಾಕಂದ್ರೆ ತಂದೆ ಮತ್ತು ನಿಮ್ಮ ಅಣ್ಣ ನನ್ನ ಗದ್ದಿ ಕಾಲದ ವೈರಿಗಳು. ಹೀಗಿರುವಾಗ ನನ್ನ ತಂಗಿಯನ್ನು ನನಗೆ ಮನೆಗೆ ಕಳಿಸಿದ್ರೆ ನನ್ನ ತಂಗಿಗೆ ಯಾವ ಕಷ್ಟಗಳು ಬರಬಾರದು. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನನ್ನ ತಂಗಿಯನ್ನು ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಬೇಕೆಂದರೆ, ಆದರೆ ಬಡತನವಿದ್ರೆ ಪರವಾಗಿಲ್ಲ, ಪ್ರೀತಿ ವಾಸ್ತವಕ್ಕೆ ಯಾವ ಬಡತನವೆಂದು ನಡೆದಿದ್ದೇನೆ. ನನ್ನ ತಂಗಿಯನ್ನು ರಕ್ಷಿಸುವುದು ನಿಮ್ಮ ಕರ್ತವ್ಯ. ಆಯ್ತು ಗೌಡ್ರೆ, ನಿಮ್ಮ ತಂಗಿಯ ಮೇಲೆ ನಿಮಗೆಷ್ಟು ಪ್ರೀತಿ ಇದೆಯೋ ನನ್ನ ಹೆಂಡತಿಯಾಗುವವಳ ಮೇಲೆ ನನಗೂ ಅಷ್ಟೇ ಪ್ರೀತಿ ಇರುತ್ತದೆ. ಅವಳ ಕಣ್ಣಿಂದ ಒಂದು ಹನಿ ಕಂಗನಿ ಬರದ ಹಾಗೆ ನೋಡಿಕೊಳ್ಳುತ್ತೇನೆ. ಆಯ್ತಾ ಗೌಡ್ರೆ? ಸಪಾಸ್ ಜೀವನ್, ಸಪಾಸ್. ಈ ತರ ಇರಬೇಕು ನಿನ್ನಂತ ಮಳೆಯ ಅಂದ್ರು. ಇನ್ನೊಂದು ವಿಷಯ ಅದೇನು ಅಂತ ಹೇಳಿ ಗೌಡ್ರೆ. ನನ್ನ ತಂಗಿಯನ್ನು ಮದುವೆ ಆದ್ರೆ ನಿನಗೊಂದು ನೌಕರಿ ಕೊಡಿಸ್ತಿದ್ದು ಮಾತಾಡ್ತಿದ್ದೆ. ಆ ಮಾತಿನಂತೆ ನೀನು ನಾಳೆಯಿಂದ ಡ್ಯೂಟಿ ಜಾಗರಣೆ ಆಗ್ಬೇಕು. ಯಾವ ನೌಕರಿ ಅಂತ ಹೇಳ್ಬಾರ್ದು ಗೌಡ್ರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಬಹಳ ಸಂತೋಷ. ಈ ನಿಮ್ಮ ಋಣವನ್ನ ನಾವು ಹೇಗೆ ತೀರಿಸಬೇಕೆಂದು ಒಂದು ತಿಳಿತಾ ಇಲ್ಲ ಗೌಡ್ರೆ. ನನ್ನ ತಂಗಿಯನ್ನು ಬಯಸಿದ್ರೆ ಅದೇ ನನ್ನ ಸಂತೋಷ. ಆ ಜೀವನ್, ನನ್ನ ತಂಗಿಯನ್ನು ಕರೆದುಕೊಂಡು ಹೋಗ್ಬೋದು. ಆಯ್ತು ಗೌಡ್ರು. ಪದ್ಮಿನಿ, ಬಾ ಹೋಗೋಣ. ಹೋಗು ಜೀವನ್, ಹೋಗು. ನಿನ್ನ ಜೀವನ ಬಾಳ ಎಂಬ ಪಯಣದಲ್ಲಿ ಬರೀ ಕಣ್ಣುಗಳು ಕುಂತಿರುವಾಗ ಅದು ನಿನ್ನ ಹಣೆ ಬರ. ಜೊತೆಗೆ ಕಾಮನತೆ ಕೀಳಿಯಾಡುವ ಆ ಪದ್ಮಿನಿ ಹಂಡತೆಯನ್ನು ನೀವು ಮಾಡಿಕೊಂಡಿರೋಲ್ಲ, ಅದು ನಿನ್ನ ಮೂರ್ಖತನ. ಆ ನಿನ್ನ ಮೂರ್ಖತನಕ್ಕೆ ಜಾನಕದಿಂದ ಜಾಲ ಬೀಸಿ ನಿಮ್ಮ ಮೆತ್ತನಿಗೆ ನಾಗೆ ಹಾಡದಿದ್ದರೆ ಹೆಸರು ಕರುಣಾನಿಲ್ಲ. ಈಗಿನ ಶ್ರೀಮತಿಗೆ ಧರ್ಮವೆಲ್ಲ ಕಾಲಕಸವಾಗಿದೆ. ಈಗಿನ ಪುಂಡರಿಗೆ ಪ್ರತಿಯೊಂದು ಪ್ರಚಂಡ ನೆನೆಸಿಕೊಂಡಿರುವ ಈ ಕೆಂಪೇಗೌಡನ ತಮ್ಮನಾದ ಯಾವ ಪುಂಡ ವಿವರಿತು ಕೊಟ್ಟಿದ್ದಾನೆ ಹೇಳು. ಅವನ ಚಂಡನ ಮುಂಡನ್ನು ಬೇರಿರುವ
ಚೆಂಡಾಡಿ ನಿನ್ನ ಹಣೆಗೆ ರಕ್ತವನ್ನು ತಿಳ್ಕೊಂಡಿಡುತ್ತೇನೆ. ಬೇಗ ಹೇಳು ಯಾರವನು? ಅವನೇ ಅಣ್ಣ, ಆ ಗಂಚಿದ ಕೈಯನ್ನು ಗೈಯಾಳಿ ಮಗ ಸೊಂದ ಮಾನ್ಯ ಪವಿತ್ರನ ತಂಗಿಯನ್ನು ಬಲತ್ಕರಿಸುವಾಗ ಹೋರಾಟದಿಂದ ಬಂದು ನನಗೆ ಅವಮಾನ ಮಾಡಿದನ. ಅವಮಾನ ಮಾಡಿದ. ಏ ಸುಂದರ್, ನಾನು ಜೀವ ಕೊಟ್ಟ ಪ್ರಾಣಿ ನೀನು. ನೀನು ಚಿಕ್ಕವನಿರುವಾಗ ನಿನ್ನ ತಾಯಿಯನ್ನು ಸೀರೆಗಡಿಸಿ ನಿನ್ನ ತಂದೆಯನ್ನು ಕೊಲೆ ಮಾಡಿದವನು ಬೇರೆ ಯಾರಲ್ಲ. ಪಾಪ ಬಾಲಕ ಬದುಕು ಬಾಳಲೆಂದು ಜೀವದಾನ ಮಾಡಿದರೆ ನಮಗೆ ಎದುರಿರ್ತೀಯ ನಿರ್ಣಯನ್. ಆ ಅಶ್ವಿನಿಯನ್ನು ಮದುವೆಯಾಗಿ ಬಾಳ ಬಂಡಿಯನ್ನು ಸಾಗಿಸುವ ಸರ್ದಾರ ಅವನು. ಕದಂಬ, ನಿಂಬೆ ಅಂತ ಇರುವ ರಂಬೆ ನಿನ್ನಂತೆ ಆಗಲೇಬೇಕು. ಅದನ್ನು ಬಿಟ್ಟು ಚಂಡನ ಕೈ ಹಿಡಿದಾದರೆ ಆಯ್ತಮ್ಮ, ಈ ನನ್ನ ಕಾರ್ಯವನ್ನು ಮುಗಿಸ್ಕೊಂಡೇ ಬರ್ತೇನೆ. ಅಣ್ಣ, ನನಗೊಂದು ಅನುಮಾನ. ಯಾಕೆ? ಈ ವಿಷಯ ಏನಾದರೂ ಪೊಲೀಸರಿಗೆ ಗೊತ್ತಾದ್ರೆ? ನಾನಿರುವಾಗ ನೀನೇಕೆ ಭಯಪಡಿಯೋ? ನಾಳೆಂದು ಹೊಸದಾಗಿ ಬರುವ ಇನ್ಸ್ಪೆಕ್ಟರ್ ಯಾರು ಗೊತ್ತಾ? ನಮ್ಮ ಎಂಜಲವನ ಈ ಜೀವ. ಇದೇ ಕೇಶವ ನಾರಾಯಣ ಮೇಲೆ ಇಲ್ಲದ ಅಪಾದ ವರಿಸಿ ಆಯ್ತಲ್ಲ, ಈ ನನ್ನ ಕಾರ್ಯವನ್ನು ಮುಗಿಸ್ಕೊಂಡೇ ಬರ್ತೇನೆ. ನಾನೇನು ಬರ್ತೇನೆ. ಹೋಗು ಕದಂಬ, ಹೆಚ್ಚಿಕೊಂಡೆ ನಿನ್ನ ಶಾಂತತನಕ್ಕೆ. ನೀನು ಸಾಯಿಸಲು ಹೋದ ಪ್ರಾಣಿ ಬೇರೆ ಯಾರಲ್ಲ, ನಿನ್ನ ಸ್ವಂತ ತಂಗಿಯ ಗಂಡ. ಅದೇ ಕೇಸಿನಿಂದಲೇ ನಿಮ್ಮಣ್ಣನಿಗೆ ಜೈಲು ಶಿಕ್ಷೆ. ಹೇಗಿದೆ ಈ ಕೆಂಪೇಗೌಡನ ಪ್ಯಾನ? ಈ ಗೌಡ ಪೂಜಿಸಿದರೆ ತೀರ್ಥ, ತೇಜಿಸಿದರೆ ಪಾರ್ಥ. ನಮಸ್ಕಾರ ಕೆಂಪೇಗೌಡರಿಗೆ. ಜಯಶಿವ, ಎಂದಾಗೆ ನೀನು ಬಾಂಬೆಗೆ ಹೋದವನು ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ ಗೌಡ್ರೆ. ಫ್ಯಾಕ್ಟ್ರಿಯಿಂದ ಬಂದ 50 ಲಕ್ಷ ರೂಪಾಯಿ ಹಣ ಇದೆ, ತೆಗೆದುಕೊಳ್ಳಿ. ಇನ್ನೊಂದು ವಿಷಯ ನೆನಪಿರ್ಲಿ. ಏನ್ ಹೇಳಿ ಗೌಡ್ರೆ? ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನೇನು ಬರ್ತೇನೆ. ಹೋಗು ಕೆಂಪೇಗೌಡ, ಹೋಗು. ಅನ್ಯಾಯ ಅದನ್ನು ನಡೆಯುತ್ತಿರುವ ನಿನ್ನ ಈ ಕೆಟ್ಟ ಸಾಮ್ರಾಜ್ಯವನ್ನು ಮೆಟ್ಟಿ ನಿಲ್ಲುವ ಗಂಡು ನಾನಾಗದಿದ್ದರೆ ನನ್ನ ಹೆಸರು ಜಯಶಿವನೇ ಅಲ್ಲ. ಕೆಂಪೇಗೌಡ, ನಮ್ಮ ಮನೆಗೆ ಬಂದು ನಮ್ಮ ಗೌಡನಿಗೆ ಏಕಚಂದ ಮಾತಾಡ್ತಾ ಇದೀವೋ? ನೀ ಅಲ್ಲೇ ಮಗನೇ? ಅನ್ಯಾಯದ ಗಂಡ, ಅಧರ್ಮದ ಮಿಂಡ, ನಿಮ್ಮಂತ ಪುಂಡ ಪುರುಷ ವೃಂದವನ್ನು ಚಂಡಾಲು ಹುಟ್ಟು ಬಂದ ಒಬ್ಬ ಮಹಾಪುಂಡ. ಎಲ್ಲಿದ್ದಾನೆ ಆ ನಿನ್ನ ಗೌಡ? ಗೌಡ ಎಲ್ಲಿದ್ದಾನೆ ಆಮೇಲೆ ಹೇಳ್ತೇನೆ, ಮೊದಲು ನೀ ಯಾರು ಮಗಳ? ಬಡವ ಸಾಕಿದ ಬಹದ್ದೂರ್. ಏ ಬೌದು, ಒಂದು ದಾರಿಗೆ ಮರಳಿ ಹೊಟ್ಟೋಗು. ಇಲ್ಲದಿದ್ರೆ ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ, ಅದಕ್ಕನ್ನತ್ತೆ ಮಗನೇ. ಮಿಸ್ಟರ್ ಜಯಸಿಂಹ, ನಿಮ್ಮ ಗೌಡ ಮಾಡು ಒಂದೊಂದು ಅನ್ಯಾಯ ಅತ್ಯಾಚಾರ ಕಂಡು ಈ ಭವಿಷ್ಯ ಮಾಡಿಕೊಳ್ಳಿಕ್ಕೆ ಆಹುತಿ ಮಾಡಿ ಬಂದಿದ್ದೇನೆ. ಏ ಬೌದು, ನಮ್ಮ ಗೌಡನ ವಿಷಯ ನಿನಗಿನ್ನೂ ಗೊತ್ತಿಲ್ಲ, ಅದಕ್ಕನ್ನತ್ತೆ ಮಗನೇ. ಕೈ ಮುಟ್ಟಿದರೆ ಕೈ ತೆಗಿತಾನೆ, ಕಾಲ್ ಮುಟ್ಟಿದರೆ ಕಾಲೇ ತೆಗಿತಾನೆ, ತಲೆ ಮುಟ್ಟಕ್ ಬಂದ್ರೆ ತಲೆ ತೆಗಿತಾನೆ. ಆ
ಅಕಸ್ಮಾತ್ ಏನಾದ್ರು ಮೈ ಮುಟ್ಟಕ್ ಬಂದ್ರೆ ಮರ್ಡರ್ ಮಾಡ್ತಾನೆ. ನಿಮ್ಮ ಗೌರವವನ್ನು ಬೆಟ್ಟು ಕಟ್ಟು ಬರುತ್ತೀರ, ನನ್ನ ಮುಂದೆ ತೋರಿಸಬೇಡ. ಮರ್ಯಾದೆಯಿಂದ ಎಲ್ಲಿ ತನಕ ಹೇಳ್ತೀಯೋ ಈ ಪರಶುರಾಮ ಕೊಡ್ಲಿಕ್ಕೆ ನೀನೇ ಆಹುತಿ ಆಗ್ತೀಯೋ. ಓಹೋ, ಮೆಚ್ಚಿದೆ ಇವರನ್ನ. ನಾನು ನೋಡುತ್ತಿರುವ ಇವನು ಒಬ್ಬ ಮಹಾಪುರುಷನಂತೆಯೇ ಕಾಣುತ್ತದೆ. ಇವರು ನಿಜವಾಗಿ ನೋಡಿದರೆ ಅನ್ಯಾಯ ಅದರ ನಡೆಯುವ ಆ ಪರಶುರಾಮನಂತೆ ಗಂಡುಗಳು ಹಿಡಿದು ಬಂದ್ರೆ ಇವನೊಬ್ಬ ಇವನೇ ಇರ್ಬೋದು. ಆಮೇಲೆ ವಿಚಾರ ಮಾಡೋಣ. ಸಾರಿ ಬಹುದು, ಅವನು ಮನೆಯಲ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಬೆಂಗಳೂರಿಗೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಇವತ್ತು ಕೂಡ ತಪ್ಪಿದ ಕಳೆದು ಈ ಪರಶುರಾಮನ ಕೊಳ್ಳಿಗೆ ರಕ್ತದ ಹೋಗಲೇ. ನೀನ್ ಯಾವ ಮೂಲೆಯಲ್ಲಿ ಅಳಿಕೊಂಡು ಸರಿ, ನಾನು ನಿನ್ನ ಬಿಡುವುದಿಲ್ಲ. ಕೊನೆ ಒಂದು ದಿನ ನಿನ್ನನ್ನು ನ್ಯಾಯದ ಕಮ್ಮಿ ಕಟ್ಟಿ ಹಾಕಿ ಇದೇ ನಿನ್ನ ದೇಹವನ್ನು ಇಬ್ಬಾಗ ಮಾಡುತ್ತವೆ. ನಾನ್ ಬಹುದೂರನೇ ಅಲ್ಲ. ಲೇ ಕೆಂಪೇಗೌಡ, ಅಂತೂ ಇಂತೂ ಈ ಬೌದ್ಧರ ಕೈಯಿಂದ ನೀವು ಪ್ರಾಣ ಉಳಿತು ಮಗನೇ. ನೀವು ಮಾಡಿರುವ ಕೊಲೆ, ಅನ್ಯಾಯ, ಅಧರ್ಮವನ್ನು ಎಲ್ಲವನ್ನು ಪ್ರೂವ್ ಮಾಡಿಕೊಂಡು ಆದಷ್ಟು ಬೇಗ ನಿನ್ನ ಜೈಲಿಗೆ ಕಟ್ಟದಿದ್ದರೆ ನನ್ನ ಹೆಸರು CID ಇನ್ಸ್ಪೆಕ್ಟರ್ ಜಯಶಿವನೇ. ಜಗದ್ರಕ್ಷಕ ಬಸವೇಶ್ವರ, ಬಡವರನ್ನು ರಕ್ಷಿಸಿಬಿಟ್ಟು ಅವರನ್ನೇ ಭಕ್ಷಿಸಿ ಶ್ರೀಮಂತರ ಸ್ವತ್ತಾದಿಯಲ್ಲ ತಂದೆ, ಇದು ಯಾವ ನ್ಯಾಯ? ಏನು ಅರಿಯದ ನನ್ನ ಮಗನನ್ನು ತನ್ನಂತೆ ಮಾಡಿಕೊಂಡು ನನ್ನ ಜೇನು ಗುರಿಯನ್ನು ಒಯ್ಯಲು ಪ್ರಯತ್ನಿಸಿದ್ದನಲ್ಲ ಕೆಂಪೇಗೌಡ. ಒಬ್ಬರ ಸೇಡಿಗಾಗಿ ಮತ್ತೊಬ್ಬರ ಬಾಳನ್ನು ಹಾಳು ಮಾಡುವ ಆ ಕಟುಕಿನಿಂದ ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿದ ತಂದೆ, ನಿನ್ನನ್ನೇ ಕೂಡಿದೆ. ಅಪ್ಪ, ದೇವಸ್ಥಾನಕ್ಕೆ ಹೋದ ತಂಗಿ ಇನ್ನೂ ಬಂದಿಲ್ಲೇನಪ್ಪ? ದೇವಸ್ಥಾನಕ್ಕೆ ಹೋದ ತಂಗಿ ಇನ್ನೂ ಬಂದಿಲ್ಲಪ್ಪ. ಇನ್ನೇನು ಬರ್ತಿರ್ಬೋದು. ಅಪ್ಪ, ಈ ಸಲ ಹೊಲದಲ್ಲಿ ಬೇಸಾಯ ತುಂಬಾ ಚೆನ್ನಾಗಿ ಬಂದೆ. ಅದರಿಂದ ಬರುವ ಆದಾಯದಿಂದ ಮನೆಯುದ್ದಕ್ಕೂ ಬೆಳೆದು ನಿಂತಿರೋ ತಂಗಿ ಮದುವೆಯನ್ನು ಅತಿ ವಿಜೃಂಭಣೆ ಮಾಡೋಣ, ಏನಂತೆ ಅಪ್ಪ? ಹೌದುರಾ, ನಿನ್ನ ಆಸೆಯೇ ನನ್ನ ಆಸೆ ಅಪ್ಪ. ಮಾರ್ನಿಂಗ್ ಬೌದ್ಧೂರ್. ಓ, ಗುಡ್ ಮಾರ್ನಿಂಗ್. ಏನಿಲ್ಲ ಸುಂದರ್, ನೀನಿಲ್ಲಿ? ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು. ಚೇಚೆ, ಹಾಗೇನಿಲ್ಲ. ಅಪರೂಪಕ್ಕೆ ಬಡವ ಮನೆಗೆ ಬಂದಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೌದುರಾ, ಯಾರಪ್ಪ ಈ ಹುಡುಗ? ಅಪ್ಪ, ಇವ್ ನನ್ನ ಕ್ಲಾಸ್ಮೇಟ್ ಸುಂದರ್ ಅಂತ. ಈಗಾಗಲೇ CPA ಕೋರ್ಸ್ ಮುಗಿಸ್ಕೊಂಡಿದ್ದಾನೆ. ನನ್ನ ಮಗನ ಜೊತೆಗೆ ಓದಿದವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾದ್ರೆ, ನನ್ನ ಮಗ ತಮ್ಮನ ಶಿಕ್ಷಣಕ್ಕೋಸ್ಕರ ತನ್ನ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ. ನನ್ನ ಮಗನಿಗೂ ಕೂಡ ಒಂದು ನೌಕರಿ ಕೊಡಿಸೋದನ್ನು ಆ ದೇವರಲ್ಲಿ ಬೇಡ್ಕೊತೇನೆ. ಹಾ ಸುಂದರ್, ಬಂದದ್ದು ಒಳ್ಳೇದಾಯ್ತು. ಊಟ ಮಾಡ್ಕೊಳ್ಳಿ ಅಂತ ನಡಿ ಒಳಗಡೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮತ್ತೊಮ್ಮೆ ಬಂದಾಗ ಊಟ ಮಾಡೋಣಂತೆ. ಅಣ್ಣ, ಇವರು ಅರ್ಜೆಂಟ್ ಆಗಿ ಹೋಗ್ತಾ ಇದ್ರು, ನಾನೇ ಕರ್ಕೊಂಡು ಬಂದೆ. ಆದ್ರೆ ಅಮ್ಮ, ಆದರೆ ಎಂಬ ಅನುಮಾನ ಅದೇನಂತ ಬಿಡಿಸಿ ಹೇಳು. ಅಪ್ಪಾಜಿ, ನಾನು ದೇವಸ್ಥಾನಕ್ಕಿಂತ ಹೋದಾಗ ಅದೇನಾಯ್ತಮ್ಮ? ಧೈರ್ಯವಾಗಿ ಹೇಳು. ಅಣ್ಣ, ನಾನು ದೇವಸ್ಥಾನಕ್ಕಿಂತ ಹೋದಾಗ ಆ ಗೌಡನ ತಮ್ಮ ನನ್ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದ. ಆ ಸಮಯಕ್ಕೆ ಸರಿಯಾಗಿ ಇವರು ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿ. ಇಲ್ದೆ ಹೋಗಿದ್ರೆ
ನನ್ನ ಶೀಲ ಎಲ್ಲ ನುಚ್ಚು ನೂರಾಗಿ ಹೋಗ್ತಾ ಇದ್ದನ್ನ ನುಚ್ಚು ನೂರಾಗಿ ಹೋಗ್ತಾ ಲಕ್ಷ್ಮಿಣಿ, ಲೇ ಕದಮ್ಮ, ನನ್ನ ಕಂದನ ಬಾಳನ್ನು ಚಿತ್ರಗೊಳಿಸಲು ಹೊರಟಿದ್ದೀಯಾ ಮಗನೇ? ಅಂದು ನಾನೇ ಚಿತ್ರಗೊಳಿಸಿದ್ಯಾ ಮಗನೇ? ಆವತ್ತೇ ನಿನ್ನ ಪ್ರಾಣ ಕಳೆದು ಹೋಗ್ತಾ ಇತ್ತು, ನಾನೇ ಕಾಪಾಡಿದ್ದು. ಇಲ್ಲ ಅಂದ್ರೆ ನಿಮ್ಮ ಹೆಣ ಮನಪಾಲಾಗ್ತಿತ್ತು. ಹೋಗ್ಲಿ ಬಿಡಪ್ಪ, ಸಮಯ ಬಂದಾಗ ಸಮಾಪ್ತಿ ಮಾಡಿದ್ರಾಯ್ತು ಆ ಪಂಚ ನನ್ನ ಮಕ್ಕಳನ್ನು. ಸುಂದರ್, ನೀನು ಇನ್ನೊಂದು ನನ್ನ ಮಾತು ನಡೆಸ್ಕೊಡ್ಬೇಕು. ಅದನ್ನ ಹೇಳಿ ಹೇಳ್ಬಹುದು. ನನ್ನ ಪ್ರಾಣ ಆದರೂ ತ್ಯಜಿಸಿ ನಿನ್ನ ಮಾತನ್ನು ಉಳಿಸಿಕೊಡುತ್ತೇನೆ. ಏನಿಲ್ಲ ಸುಂದರ್, ನರಕ ಕುಂಡಲದಲ್ಲಿ ನರಳಿ ಸಾಯುತ್ತಿದ್ದ ನನ್ನ ತಂಗಿ ಬಾಳಿಯನ್ನು ಪವಿತ್ರಗೊಳಿಸಿರುವೆ. ಅದಕ್ಕಾಗಿ ಕಷ್ಟದಲ್ಲಿ ಹುಟ್ಟಿ ಕಷ್ಟದಲ್ಲಿ ಕಾಲ ಕಳೆಯುತ್ತಿರುವ ಈ ನನ್ನ ತಂಗಿಯ ಬಾಳ ಬಂಡಿಗೆ ಸಾರಥಿ ನೀನಾಗಬೇಕು. ನಿನ್ನ ಮಾತಿನ ಅರ್ಥ? ಹೌದು ಸುಂದರ್, ಹೌದು. ನನ್ನ ಮಗ ಬೌದ್ರು ಹೇಳ್ತಿರೋದು ಸತ್ಯ. ಜ್ಯೋತಿ ಅಂತಿರುವ ಈ ನನ್ನ ಮಗಳನ್ನು ಕಟ್ಟಿಕೊಂಡು ನಿನ್ನ ಒಲುಮೆಯ ಸತಿಯನ್ನಾಗಿ ಮಾಡಿಕೊಂಡ್ರೆ ಗೆಳೆಯನೆಂಬ ಪದ ಮರೆತು ಹೋಗಿ ಅಳಿಯನೆಂಬ ಪದ ಹೂವಿನಂತರುತ್ತದೆ. ಆಯ್ತು ಮಾವ, ನಿಮ್ಮ ಆಶೆಯನ್ನು ಈಡೇರಿಸುವೆ. ಆಯ್ತು ಸುಂದರ್, ಮದುವೆ ಸಮಾರಂಭ ಬೇಗ ಏರ್ಪಾಡು ಮಾಡೋಣ. ಸುಂದರ್, how are you? ಇವರು ಇದೇ ಊರಿನ ಅಗರ್ಭ ಶ್ರೀಮಂತರ ತಂಗಿ ಪದ್ಮಿನಿ ಅಂತ. ನನ್ನ ಮದುವೆಯಾಗುವವಳು. ಮತ್ತು ಪದ್ಮಿನಿ, ಇವರು ನನ್ನ ತಂದೆಯವರು. ಆ ಕಡೆ ನಿಂತಿರುವವರು ನನ್ನ ಅಣ್ಣ ಮತ್ತು ಈ ಕಡೆ ನಿಂತಿರುವವರು ನನ್ನ ತಂಗಿ ಅಶ್ವಿನಿ ಅಂತ. ಜೀವನ್, ನಿಮ್ಮ ಜೋಡಿ ನೋಡ್ತಾ ಇದ್ರೆ ನಿನ್ನ ಜೋಡಿ ನನ್ನ ಸೊಸೆ ಪದ್ಮಿನಿ ನೋಡಿದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ನೋಡಿದಂತಾಗುತ್ತೆ. ಅಪ್ಪ, ಹೇಗೂ ಜೀವನ ಜೋಡಿ ಸೆಲೆಕ್ಟ್ ಆಯ್ತು. ಇದರ ಜೊತೆ ಸುಂದರ್ ಮತ್ತು ತಂಗಿ ಮದುವೆಯನ್ನು ಈಗಲೇ ಮಾಡಿಬಿಡೋಣ, ಏನಂತೆ ಅಪ್ಪ? ಹೌದು ಕಣೋ, ಅಣ್ಣ ತಂಗಿಯರ ಮದುವೆ ಒಂದೇ ವೇದಿಕೆಯಲ್ಲಿ ನಡಿಬೇಕಾದ್ರೆ ಅದು ಅವರು ಬರೆದುಕೊಂಡು ಬಂದ ಪುಣ್ಯ ಕಣೋ. ಹೌದರಾ? ಶಾಸ್ತ್ರಿಗಳನ್ನು ಕರ್ಕೊಂಡು ಬರಪ್ಪ. ಆಯ್ತಪ್ಪ, ಈಗ ಕರ್ಕೊಂಡು ಬರ್ತೀನಿ. मंगलम तंतु नानेन मो जीवन हेतु ಅಪ್ಪ, ಅಂತೂ ನನ್ನ ಆಶೆಯಂತೆ ಅಕ್ಷತೆ ಹಾಕಿ ಮದುವೆ ಕಾರ್ಯ ಮುಗಿಸಿಕೊಟ್ಟಿವಿ. ಈ ನಮ್ಮ ಜೋಡಿ ಯಾವಾಗಲೂ ಸಂತೋಷವಾಗಿರಲಿ ಎಂದು ಆಶೀರ್ವಾದ ಮಾಡಪ್ಪ. ಹಾ ಪದ್ಮಿನಿ, ನಿನ್ನ ಮಾವ ಮೈದುನರ ಆಶೀರ್ವಾದ ಪಡೆದುಕೊಳ್ಳು. ಇದೆಲ್ಲ ನನಗೆ ಹಿಡಿಸೋದಿಲ್ಲ. ಬೇಕಿದ್ರೆ ನೀವೇ ಇವರ ದರಿದ್ರ ಕಾರನ್ನ ಹಿಡಿದು
ಆಶೀರ್ವಾದನ ಪಡ್ಕೊಂಡು ಪತ್ನಿ, ದೇವರಂತ ನಮ್ಮ ರಸಬಳ್ಳಿಗೆ ರಾಕ್ಷಸನಂತೆ ರೇಗಾಡ್ದಿಯೇನೇ ರಾಕ್ಷಸಿ, ನಿಮಗೆ ಒಂದು ಗತಿ ಕಾಣಿಸ್ತೇನೆ. ಹೋಗ್ಲಿ ಬಿಡಪ್ಪ ಜೀವನ್, ಏನೂ ಅರಿಯದ ಚಿಕ್ಕ ಹುಡುಗಿ, ಇದನ್ನ ಮನಸ್ತಾಪ ಮಾಡ್ಕೊಳ್ಬಾರ್ದು. ಮಾವನವರೇ, ನೀವೇ ಈ ಹಿರಿಯರಾದ ನೀವೇ ಈ ತರ ಮಾಡಿದರೆ ಬಂಗಾರ ಅಂತ ಹೆಂಡತಿಯನ್ನು ನಾನು ಹೇಗೆ ಬಿಟ್ಟುಕೊಂಡು ಹೋಗಲಿ? ಸುಂದರ್, ಈ ನನ್ನ ಮುಕ್ತ ಮಗಳನ್ನು ನಿನ್ನ ಉಳಿಲಿ ಹಾಕ್ತಾ ಇದ್ದೀನಿ. ಇವಳನ್ನು ತೆಗೆದುಕೊಂಡು ನಿನ್ನ ಬಾಳಬಂಡಿಯ ಸಾರಥಿಯಾಗಿ ಮುನ್ನಡೆಸು ಸುಂದರ್, ಮುನ್ನಡೆಸು. ತಾಯಿಯನ್ನು ಕಳೆದುಕೊಂಡು ಕಬ್ಬಲಿಯಪ್ಪ ಈ ನನ್ನ ಮಗಳು. ಏನಾದರೂ ಸಣ್ಣ ಪುಟ್ಟ ತೊಂದರೆಗೆ ಸಿಲುಕಿಸ್ಬೇಡಪ್ಪ, ಅವಳನ್ನ ಸಿಲುಕಿಸ್ಬೇಡ. ಅಪ್ಪ, ಪತಿಯೇ ಪರದೈವ ಅಂತ ನಡೆದ್ರೆ ಆ ದೇವರು ನನಗೆ ದಯ ಕರುಣಿಸ್ತಾನೆ ಎನ್ನುವ ನಂಬಿಕೆ ನನಗಿದೆ ಅಪ್ಪ. ಆ ದೇವರಂತ ಪತಿಯನ್ನ ಕೊಟ್ಟಿದ್ದಾನೆ. ಅವರೊಂದಿಗೆ ನಾನು ಸುಖವಾಗಿ ಬಾಳ್ತೇನೆ ಎನ್ನುವ ಭರವಸೆ ನನಗಿದೆ ಅಪ್ಪ, ನನಗಿದೆ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನನಗಷ್ಟೇ ಸಾಕಪ್ಪ. ನನ್ನ ಬಗ್ಗೆ ನೀವು ಯಾವುದಕ್ಕೂ ಕಾಳಜಿ ಮಾಡಬೇಡಿ. ಮಾವನವರೇ, ನೀವು ಹೇಗೆ ನಿಮ್ಮ ಮಗಳನ್ನು ಸಾಕಿದ್ದೀರಿ, ಅದೇ ತರ ನಾನು ಅದಕ್ಕಿಂತ ಚಂದ್ರಕ್ಕೆ ಅವರನ್ನು ನೋಡಿಕೊಳ್ಳುತ್ತೇನೆ. ನೀವೇನು ಕಾಳಜಿ ಮಾಡಬೇಡಿ. ಅಶ್ವಿನಿ, ಬಡತನದಲ್ಲಿ ಹುಟ್ಟಿ ಬಡವನ ತಂಗಿಯಾಗಿ ಬಾಳಿದ ನಿನ್ನನ್ನು ಅನೇಕ ಕಷ್ಟ ಕಾರ್ಪಣ್ಯದ ದೋಳಿಗೆ ಸಿಲುಕಿಸಿ ಬಿಟ್ಟಿದ್ದೇವೆ. ಅದಕ್ಕಾಗಿ ಈ ನಿನ್ನ ಮುದ್ದಾದ ಬಾಳನ್ನು ಗಂಡನ ದೇವರನ್ನು ತಿಳಿದು ಹುಟ್ಟಿದ ಮನೆಗೂ ಕೊಟ್ಟ ಮನೆಯ ಕೀರ್ತಿಯನ್ನು ತೆಗೆದುಕೊಂಡು ಬಾ ತಂಗಿ, ಕೀರ್ತಿಯನ್ನು ತೆಗೆದುಕೊಂಡು ಬಾ. ಅದಕ್ಕೆ ನಿನ್ನ ಆಶೀರ್ವಾದ ಹಾರೈಕೆ ಸದಾ ಈ ನಿನ್ನ ತಂಗಿ ಮೇಲಿದ್ರೆ ಅಷ್ಟೇ ಸಾಕಲ್ಲ. ನನ್ನ ತವರು ಮನೆ ತವರು ಬಳಿ ಅರಳುವಂತೆ ನಾನು ಮಾಡ್ತೀನಿ ಅಲ್ಲ. ಕೊಟ್ಟ ಮನೆಗೆ ಇದ್ದ ಮನೆಗೆ ಕೀರ್ತಿ ತರುವ ಹೆಣ್ಣು ನಾನು ಆಗ್ತೀನಿ ಅಲ್ಲ. ಯಾವತ್ತೂ ನಾನು ಕಳಂಕ ತರಲಾರೆ ಅಲ್ಲ, ಕಳಂಕ ತರಲಾರೆ ಕೀರ್ತಿ ತರುವ ಹೆಣ್ಣಾಗ್ತೀನಿ ಅಲ್ಲ. ಈ ನನ್ನ ಮಾತು ನಿನ್ನ ಪಾದದಾನಿಗೂ ದುಃಖ ಪಡಬೇಡಮ್ಮ ತಂಗಿ, ದುಃಖ ಪಡಬೇಡ. ತೀರಿ ಹೋದ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಬಾಳು ಬಂಗಾರವಾಗಲೆಂದು ಆ ತಾಯಿಯನ್ನು ಮನದಲ್ಲಿ ನೆನೆಯುತ್ತಾ ಸಂತೋಷದಿಂದ ಹೋಗಿ ಬಾ ತಂಗಿ, ಸಂತೋಷದಿಂದ ಹೋಗಿ ಬಾ. ಸುಂದರ್, ತಾಯಿ ಪ್ರೀತಿ ಮತ್ತು ಮಮತೆಯ ವಾತ್ಸಲ್ಯವನ್ನು ಕಳೆದುಕೊಂಡ ಈ ನನ್ನ ಮಗಳು ದೌರ್ಭಾಗ್ಯವಂತಳಪ್ಪ. ಇವಳಿಗೆ ಸಂಸಾರ ಜ್ಞಾನವಿಲ್ಲದೆ ಏನಾದರೂ ತಪ್ಪು ಕಡೆಗಳೇ ಮಾಡಿದರೆ ಶ್ರಮಿಸಿಬಿಡಪ್ಪ, ಶ್ರಮಿಸು. ಆಯ್ತು ಮಾವ, ನಾವಿನ್ನು ಹೋಗಿ ಬರ್ತೇವೆ. ಒಂದು ನಿಮಿಷ, ನನ್ನ ಅತ್ತಿಗೆ ಒಳಗಡೆ ಇದ್ದಾಳೆ, ಅವಳಿಗೆ ಹೋಗ್ಬರ್ತೀನಿ ಅಂತ ಹೇಳ್ಬರ್ತೀನಿ. ಒಂದು ನಿಮಿಷ ಇರಿ. ನಾನು ನಿನಗೆ ಹೋಗಿ ಬರ್ತೀನಿ. ಅಪ್ಪಾಜಿ, ನನಗೆ ಆಶೀರ್ವಾದ ಮಾಡಿ. ಅಳಬೇಡ ತಂಗಿ, ಅಳಬೇಡ. ಕಷ್ಟದ ಕಡಲು ದಾಟಿದ ಇನ್ನಿನ ಬಾಳು ಯಾವ ತೊಂದರೆ ಆಗದೆ ಮುತ್ತೈದೆ ಪಟ್ಟಕ್ಕೆ ಅಲಂಕಾರವಾಗಿರೋ ನಿನ್ನ ಹಣೆ ಕುಂಕುಮ ಯಾವತ್ತೂ ನಗುನಗ್ತಾ ಇರಲಿ. ಹೌದಾ? ಇವರನ್ನು ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ಬರಪ್ಪ. ನೀನು ಹೋಗಿ ಬಿಟ್ಟು ಬರ್ತೇನೆ, ನಡಿ ಹೋಗೋಣ. ಜೀವನ್, ಒಳಗಡೆ ಹೆಂಡತಿ ಪತ್ರಿದಾಳೆ, ಅವಳಿಗೆ ಹೇಳಿ ನೀನು ಲಗೇಜ್ ತೆಗೆದುಕೊಂಡು ಬಾ. ನಾನು ಇವತ್ತಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕು, ನನಗೂ ಆಶೀರ್ವಾದ ಮಾಡಪ್ಪ.